ಈ ದೇವರೆಲ್ಲ ಒಂದ್ ಕಡೆ ಸೇರೋದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿಬಾಸ್ ಇಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ ನಮಸ್ಕಾರ. ಈ ಸಿನಿಮಾ ಹಿಂದೆ ಒಂದ್ ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದ್ರೆ ಥಿಯೇಟ್ರು ಹೌಸ್ಫುಲ್ ಪ್ರದರ್ಶನ. ಈಗ ರಣವೀರ್ ಸರ್ದು ಅಣ್ಣಂದು ಭೇಟಿ ನೋಡ್ತಿದ್ದಾಗ ಒಂದ್ ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ. ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನಂತ ಒಂದು ತೋರಿಸ್ತೀನಿ, ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಈಗ ಇದೊಂದು ಫೋಟೋ ಬಂತು ರಣವೀರ್ ಸರ್ ಇರೋದು. ಈ ಫೋಟೋ ಒಂದಷ್ಟು ವರ್ಷಗಳಿಂದ ನಾನ್ ಬರ್ತಿದ್ದು, ನಾನ್ ಮಾಡಿದ್ದ ಈ ಫೋಟೋ. ಇದು ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದೆ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳ ಕಾರ್ಗಳನ್ನ ರೋಡಲ್ಲಿ ನಿಲ್ಸವ್ರೆ, ಏನ್ ಕೊಡ್ಬಲ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ನೋಡಿರ್ತಾರೆ, ರೋಡಲ್ಲಿ ಇರುತ್ತೆ. ನೀವ್ ಯಾರು ಊಹಿಸಿದೆ ಅಂತ ಏನಾದ್ರು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ರೆ ಆಯ್ತು ಮಾಡು ಅಂದಿದ್ರು. ಕೋಟಿಗಟ್ಟಲೆ ಕಾರ್ನ ರೋಡಲ್ಲಿ ಇಟ್ರು. ಈ ಬಡವನ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತು ಇದು ಇವತ್ತು ದರ್ಶನ್ ಸರ್ ಗೊತ್ತಿಲ್ಲ. ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗ್ತದೆ. ಅದಾದ್ಮೇಲೆ ವಾಮನ ಚಿತ್ರ ಬರ್ತಾರೆ. ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು, ಕೇಳಿದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂತ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ ಗೊತ್ತಿದ್ದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಬೇಕು. ಚೇತನ್ ಸರ್ಗೆ ದಾಂಡ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಕೃಷ್ಣ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರ್. ಮತ್ತೆ ನಾನು ಗ್ರೀಷ್ಮಾ ಮೇಡಮ್ ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸರ್, ಆದಿತ್ಯ ಮೇಡಮ್ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂದ್ ಎರಡೇ ಲೈನ್ ಹೇಳ್ಬೇಕು, ಬಿಕಾಸ್ ಇದ್ರ ಒಂಚೂರು ಇಂಗ್ಲಿಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನಮ್ಮ ಮೀಡಿಯಾ ಕೇಳ್ತಾರೆ, ಸುದ್ದಿ ನೀನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರುತ್ತೆ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ವಿ. ಎರಡೇ ಲೈನು, ಯಾಕಂದ್ರೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಮಾಡಿದೀವಿ. ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ. ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ, ಕೊಡೋರ್ ಮಕ್ಳಿಗೆ ಯಾವಾಗ್ಲೂ ಗೋಲ್ಡನ್ ಡೇಸ್. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗ್ ಬೆಳಕ್ ಮಕ್ಕಳು ನಾವು ಅಗ್ರಹಾರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್.